ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಹುಟ್ಟುಹಬ್ಬದ ಸಂಭ್ರಮ. ಲಾಡ್ ಹುಟ್ಟುಹಬ್ಬದ ಪ್ರಯುಕ್ತ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಹೊಸಪೇಟೆಯಲ್ಲಿ ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಸಂತೋಷ್ ಲಾಡ್ ಫೌಂಡೇಶನ್ನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇರೋದು. ಬೃಹತ್ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 50,000ಕ್ಕೂ ಅಧಿಕ ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಕಾರ್ಮಿಕ ಸಚಿವರ ಹುಟ್ಟುಹಬ್ಬ ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಿರೋ ಹಾಗಿದೆ. ಏನೆಲ್ಲ ಕಾರ್ಯಕ್ರಮ ಹುಟ್ಟುಹಬ್ಬದ ಪ್ರಯುಕ್ತ? ಎಸ್ ವಿಜಯ್, ಹೊಸಪೇಟೆಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ 49ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸೋಕ್ಕೆ ಈಗಾಗಲೇ ಸಂತೋಷ್ ಲಾಡ್ ಫೌಂಡೇಶನ್ನಿಂದ ಏನು ತಯಾರಿಗಳು ಕೂಡ ನಡೆದಿರುವಂಥದ್ದು. ಅಂದರೆ ಸುಮಾರು ಬೃಹತ್ತಾದ ವೇದಿಕೆ ಮೂಲಕ ಇವತ್ತು ಬರ್ತ್ಡೇ ಸೆಲೆಬ್ರೇಷನನ್ನು ಮಾಡಿಕೊಳ್ಳೋಕೆ ಸಂತೋಷ್ ಲಾಡ್ ಅವರಿಗೆ ಅಭಿಮಾನಿಗಳು ಕೂಡ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸುಮಾರು 34,000ಕ್ಕೂ ಹೆಚ್ಚು ಚೇರ್ಗಳನ್ನು ಈಗ ಈ ಒಂದು ವೇದಿಕೆಯಲ್ಲಿ ಹಾಕಿರುವಂಥದ್ದು. ಸುಮಾರು ಏನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಸೇರಿದಂತೆ ಸುಮಾರು 50,000ಕ್ಕೂ ಹೆಚ್ಚು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿನ ಸಂಘಟಕರು ಕೂಡ ಹೇಳ್ತಿರುವಂಥದ್ದು. ಒಂದು ಕಡೆ ಈಗಾಗಲೇ VIP ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಆಸನದ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಈಗಾಗಲೇ ಅಂತಿಮ ಹಂತದ ತಯಾರಿಗಳನ್ನು ಮಾಡಿಕೊಳ್ಳೋಕೆ ಎಲ್ಲ ಹಂತದ ಈಗಾಗಲೇ ಈಗ ಸ್ಟೇಜ್ ಆಯೋಜಕರು ಕೂಡ ಈಗ ಮುಂದಾಗಿರುವಂಥದ್ದು. ಈ ಜೊತೆಗೆ ಇಲ್ಲಿ ಖುದ್ದಾಗಿ ಈ ಒಂದು ಕಾರ್ಯಕ್ರಮದ ಪರಿಶೀಲನೆಯನ್ನು ಇಲ್ಲಿನ ಕಾಂಗ್ರೆಸ್ ಮುಖಂಡರು ಕೂಡ ನೋಡಿಕೊಳ್ತಿರುವಂಥದ್ದು. ಇನ್ನೊಂದು ಕಡೆ ಕಾಯೋಕಯೋಗಿ ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಕುರಿತು ಸಾಕಷ್ಟು ಚಿತ್ರಗೀತೆಗಳು ಕೂಡ ಇವತ್ತು ಈ ಒಂದು ವೇದಿಕೆಯಲ್ಲಿ ಬಿಡುಗಡೆ ಆಗ್ತಿರುವಂಥದ್ದು. ಜೊತೆಗೆ ನಮ್ಮ ಜೊತೆಗೆ ಕಾಂಗ್ರೆಸ್ ಮುಖಂಡರು ಕೂಡ ಇರುವಂಥದ್ದು. ಅವ್ರನ್ನೂ ಕೂಡ ಮಾತನಾಡಿಸುವಂಥ ಒಂದು ಕೆಲಸವನ್ನ ಮಾಡ್ತೀರಿ. ಸರ್, ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಸುಮಾರು ಎಷ್ಟು ಜನ ಆಗಮಿಸ್ತಾರೆ, ಏನೆಲ್ಲ ಕಾರ್ಯಕ್ರಮಗಳು ಇರ್ತವೆ ಸರ್? ಸರ್, ಇವತ್ತು ಏನು ಬಸವಣ್ಣ ಮತ್ತು ಅಂಬೇಡ್ಕರ್ ಅವರ ಧ್ವನಿ ಸುರುಳಿ ಬಿಡುಗಡೆ ಮಾಡ್ತಾ ಇದ್ವಿ. ಧ್ವನಿ ಸುರುಳಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆ ಅಣ್ಣನ ಕರೆಯಪ್ಪ. ಆ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ಹಲವಾರು ನಮ್ಮ ಎಲ್ಲ 2 ಉಸ್ತುವಾರಿ ಮಂತ್ರಿಗಳು ಬರ್ತಾ ಇದ್ದಾರೆ. ಮತ್ತು ನಾಗೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತು ಸಂತೋಷ್ ಲಾಡ್ ಅವರು ಬರ್ತಾ ಇದ್ದಾರೆ. ಅವ್ರ ಬರ್ತ್ಡೇ ಅಂಗವಾಗಿ ಇವತ್ತು ಒಂದು 50,000 ಜನ ಬರೋ ನಿರೀಕ್ಷೆ ಇದೆ. ಅಂದರೆ ಸರ್, ಈ ಒಂದು ವೇದಿಕೆ ಕಾರ್ಯಕ್ರಮದ ಏನೆಲ್ಲ ತಯಾರಿಗಳು ಇರ್ತವೆ, ಎಷ್ಟು ಗಂಟೆಗೆ ಈ ಒಂದು ಸಾಂಗನ್ನು ಬಿಡುಗಡೆ ಮಾಡ್ತಾರೆ, ಯಾವೆಲ್ಲ ಗಣ್ಯರು ವೇದಿಕೆ ಮೇಲೆ ಇರ್ತಾರೆ ಅಂತ? ಇವರು ನಮ್ಮ ಗುಜರಾತ್ನಿಂದ ನಮ್ಮ ಜಿಗ್ನೇಶ್ ಮೇವಾನಿ ಅವರು ಮತ್ತು ಕನ್ನಯ್ಯ ಅವರು ವೇದಿಕೆಯಲ್ಲಿ ಹೋರಾಟಗಾರರು, ಅವರು ವೇದಿಕೆಯಲ್ಲಿ ಇರ್ತಾರೆ. ಮತ್ತು ಬಳ್ಳಾರಿ ಉಸ್ತುವಾರಿ ಸಚಿವರಾದ ನಾಗೇಂದ್ರ ಅವರು ಮತ್ತು ಸಂತೋಷ್ ಲಾಡ್ ಅವರು, ಹುಟ್ಟಹಬ್ಬ ಆಚರಣೆ ಸಂತೋಷ್ ಲಾಡ್ ಅವರು ಕೂಡ ಇರ್ತಾರೆ. ವಿಶೇಷವಾಗಿ ಬಳ್ಳಾರಿ, ಅಖಂಡ ಬಳ್ಳಾರಿ ಮತ್ತು ವಿಜಯನಗರ ಎಲ್ಲ ಶಾಸಕರು ಜೊತೆಗಿರ್ತಾರೆ. ಇದಿಷ್ಟು ಇಲ್ಲಿನ ಕಾಂಗ್ರೆಸ್ ಮುಖಂಡರು ಕೂಡ ಹೇಳ್ತಿರುವಂಥದ್ದು. ಇದೊಂದು ಬರ್ತ್ಡೇ ಕಾರ್ಯಕ್ರಮ ಇರೋದ್ರಿಂದ ಸಾಕಷ್ಟು ಗಣ್ಯರು ಕೂಡ ಈ ವೇದಿಕೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಬಳ್ಳಾರಿ ಮತ್ತೆ ವಿಜಯನಗರ ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಿಂದ 50,000ಕ್ಕೂ ಹೆಚ್ಚು ಜನರು ಕೂಡ ಈ ಒಂದು ವೇದಿಕೆಯತ್ತ ಬರ್ತಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳ್ತಿರುವಂಥದ್ದು. ಈಗಾಗಲೇ ಸಂಜೆ 5 ಗಂಟೆ ಸುಮಾರಿಗೆ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ರಸಮಂಜರಿ ಕಾರ್ಯಕ್ರಮಗಳು ಕೂಡ ನಡೆಸಲು ಎಲ್ಲ ತಯಾರಿಗಳು ಕೂಡ ಈಗ ಅಂತಿಮ ಹಂತದ ನಡೀತಿರುವಂಥದ್ದು. ಜೊತೆಗೆ ನಾನಾ ಚಿತ್ರಗೀತೆಗಳಿಗೆ ಇವತ್ತು ಈ ಒಂದು ಸಂಗೀತ ಏನು ಕಾರ್ಯಕ್ರಮ ಕೂಡ ನಡೆಯುತ್ತಿರುವಂಥದ್ದು. ಹೀಗಾಗಿ ಸಾಕಷ್ಟು ಏನು ನಿಟ್ಟಿನಲ್ಲಿ ಈಗಾಗಲೇ ಇಲ್ಲಿನ ಕಲಾವಿದರು ಕೂಡ ತಯಾರಿಗಳನ್ನು ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ದೃಶ್ಯದಲ್ಲಿ ನೋಡ್ಬೋದು. ಡ್ರಮ್ ಸೆಟ್ ಆಗಿರ್ಬೋದು, ಹೀಗೆ ವಿವಿಧ ಸಂಗೀತ ವಾದ್ಯಗಳ ಅಂತಿಮ ಹಂತದ ತಯಾರಿಯಲ್ಲಿ ಕೂಡ ಇಲ್ಲಿನ ಏನು ಮುಖಂಡರು ಕೂಡ ಇಲ್ಲಿನ ಎಲ್ಲ ತಯಾರಿಗಳನ್ನು ಪರಿಶೀಲನೆ ನಡೆಸುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಿರುವಂಥದ್ದು. ಒಟ್ಟಿನಲ್ಲಿ ಇವತ್ತು 49ನೇ ಹುಟ್ಟುಹಬ್ಬವನ್ನು ಸಂತೋಷ್ ಲಾಡ್ ಅವರು ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಚರಣೆ ಮಾಡಿಕೊಳ್ತಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಸಕಲ ತಯಾರಿಗಳನ್ನು ಏನು ಆಯೋಜಕರು ಮಾಡಿಕೊಂಡ್ರೆ ಸುಮಾರು 50,000ಕ್ಕೂ ಹೆಚ್ಚು ಜನರು ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗಿಯಾಗುವಂಥ ಎಲ್ಲ ಲಕ್ಷಣಗಳು ಈಗ ಸದ್ಯ ಕಾಣಿಸ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.